ಸೊ ಒಂದು ಕಡೆಗೆ ಸೆಲೆಬ್ರೇಷನ್ಗೆ ತಯಾರಿಯನ್ನು ಜನ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆಗೆ ಜನ ಕೆಲವು ಕಡೆಗಳಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆ ಪ್ರಕರಣ ಏನು ಅಂತಂದ್ರೆ 2024ರಲ್ಲಿ ಬಾಣಂತಿರ ಸರಣಿ ಸಾವೇನಿತ್ತು, ಅದರ ಮಧ್ಯದಲ್ಲಿ ಮತ್ತೆ ಒಂದು ಪ್ರಕರಣ ಬೆಳಕಿಗೆ ಬರ್ತಾರೆ. ಮಗು ಹೆಂಡತಿ ಸಾವು, ವಿಷ ಸೇವಿಸಿದ್ದಾನೆ ಗಂಡ. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದು ಗರ್ಭದಲ್ಲಿ ಮಗು ಸತ್ತೋಗ್ಬಿಟ್ಟಿದೆ. ಬೆಳಗಾವಿಯಿಂದ ಕಿಮ್ಸ್ಗೆ ಶಿಫ್ಟ್ ಆಗಿದ್ದು ಬಾಣಂತಿ ಸಾವನ್ನಪ್ಪಿರೋದು. ಪತ್ನಿ ರಾಧಿಕಾ ಗಡ್ಡಿಹೊಳಿ ಅಂತ ಹೇಳಿ 19 ವರ್ಷ ಸಾವನ್ನಪ್ಪಿದ್ದಾರೆ. ಸಾವಿನ ಸುದ್ದಿ ತಿಳಿದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಪತಿ. ವಿಷ ಸೇವಿಸಿ ಪತಿ ಮಲ್ಲೇಶ್ ಸ್ಥಿತಿ ಈಗ ಗಂಭೀರವಾಗಿದೆ. 25 ವರ್ಷ. ಹುಬ್ಬಳ್ಳಿಯ ಕಿಮ್ಸ್ ತುರ್ತು ನಿಗಾ ಘಟಕದಲ್ಲಿ ಮಲ್ಲೇಶ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಗು ಹೆಂಡತಿ ಸಾವನ್ನಪ್ಪಿರುವಂತ ವಿಷಯ ತಿಳಿದಂತ ಗಂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇರೋದು 25 ವರ್ಷದ ಗಂಡ. ಯಾವ ರೀತಿಯಾಗಿ ಪರಿಸ್ಥಿತಿಗಳು ಅಂತ ಹೇಳಿ, 19 ವರ್ಷದ ಹೆಂಡತಿ ಅಲ್ಲಿಂದ ಇಲ್ಲಿಗೆ ಅಲೆದು ಮಗು ಗರ್ಭದಲ್ಲೇ ಸತ್ತೋಗ್ಬಿಟ್ಟಿದೆ. ಅದರ ವಿಷಯ ತಿಳಿದು ಪಾಪ ಅವಳು ಕೂಡ ಸಾವನ್ನಪ್ಪಿಟ್ಟಿದ್ದಾಳೆ. ಅದರ ವಿಷಯ ತಿಳಿದು 25 ವರ್ಷದ ಗಂಡ ಅವನು ಕೂಡ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇರೋದು. ಬೆಳಗಾವಿಯಲ್ಲಿ ಬಿಮ್ಸ್ ಮತ್ತು 2 ಖಾಸಗಿ ಆಸ್ಪತ್ರೆಗೆ ಈ ಬಾಣಂತಿ ಅಲ್ದಿರ್ತಾಳೆ. ಹೊಟ್ಟೆಯಲ್ಲಿನೇ 8 ತಿಂಗಳ ಮಗು ಸಾವನ್ನಪ್ಪಿಟ್ಟಿದೆ. 6 ಬಾರಿ ಪಿಟ್ಸ್ಗೆ ತುತ್ತಾಗಿದ್ಲಂತೆ ರಾಧಿಕಾ ಗಡ್ಡಿಹೊಳಿ. ಪಿಟ್ಸ್ ಬಂದಿದೆ. ಸೊ ಹಳ್ಳಿಗಳಲ್ಲಿ ಏನು ಮಾಡ್ತೀರಾ, ಯಾವುದು ಏನೋ ಯೋಚನೆ ಇರೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಮಗುಗೆ ಅದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟನ್ನು ತೊಗೋಬೇಕು, ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾರೆ, ನುರಿತವಾಗಿರುವಂಥ ವೈದ್ಯರು ತಂದು ಕೊಡ್ತಾರೆ. ಏನೋ ಒಂದು ಮಾಡ್ಕೊಂಡ್ಬಿಡ್ತಾರೆ ಎಡವಟ್ಟುಗಳು. ಅದರ ಪರಿಣಾಮವಾಗಿ ಎಲ್ಲವೂ ಇಡೀ ಕುಟುಂಬವೇ ಅನುಭವಿಸಬೇಕಾಗತ್ತೆ. ಹಳ್ಳಿಗಳಲ್ಲಿರುವಂಥ ಪರಿಸ್ಥಿತಿನೇ ಅದೇ ಅಲ್ವಾ. ಹೆಂಡತಿ ಸಂಬಂಧ ಎಣ್ಣೆ ತಗೊಂಡಾನ್ರಿ 2 ಸಲ ಹೇಳೋದ್ರಿ. ಎಲ್ಲಾರಿಗೂ ಹೇಳ್ತಾರ, ನಮ್ಗೆ ಮಾತಾಡಕ್ ಕುಸಿಲಿಲ್ರಿ. 2 ದಿವಸ ಹೊಯ್ಟ್ಯಾಗ ಕೂಡಿಲ್ರಿ ಸೇರ್ರಿ ಅಂತ. ಪಿನಾಲ್ ಕುಡ್ದಾನ ಇಲ್ಲೇ. ಹೆಂಗೈತಿ ಮಗನ ಕಂಡೀಷನ್ ಈಗ? ಏನು ಸಲ ಏನು ಹಚ್ಚಿದವ್ರಿ, ಇನ್ನ 2 ದಿವಸ ಹೇಳುದಿಲ್ಲ ಅಂತ. ಎಷ್ಟು ದಿವಸ ಆಗಿತ್ತು ಮಗನ ಮದುವೆ ಮಾಡಿ? 2 ವರ್ಷ ತೀರ್, ಮೂರನೇ ವರ್ಷ ಚಾಲು ಐತ್ರಿ. ಒಂದು ಕಡೆ ಸೊಸಿನೂ ಉಳಿಲ್ಲ, ಮಗ ಹಿಂಗೆ ಮಾಡ್ಕೊಂಡ. ಹೆಂಗೆ ಹಿಂಗಾದ್ರೆ ಜೀವನ? ನಿನ್ನಲ್ಲಿ ಬೆಳಗಾವಣ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಸೊಸಿ ಉಳಿತಿದ್ಲ? ದೇವರಿಗೆ ಗೊತ್ತ್ರಿ. ನನ್ನ ಸಹೋದ್ಯೋಗಿ ಈಗ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಬಹಳ ಕಷ್ಟ ಹಳ್ಳಿಗಳಲ್ಲಿ ಪರಿಸ್ಥಿತಿಗಳು. ಈ ಥರ ಪಿಟ್ಸ್ ಬಂದಾಗಲೂ ಕೂಡ ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕು, ಅದಕ್ಕೆ ನುರಿತವಾಗಿರುವಂಥ ವೈದ್ಯರಿಂದ ಟ್ರೀಟ್ಮೆಂಟನ್ನು ಪಡ್ಕೊಂಡ್ರೆ ಅದು ಸಮಸ್ಯೆ ಇರೋದಿಲ್ಲ. ಬಟ್ ಗೊತ್ತಾಗಿರೋದಿಲ್ಲ, ಏನೋ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಸದ್ಯಕ್ಕೆ ಯಾಕೆ ಈ ಪರಿಸ್ಥಿತಿ ಆಯಿತು, ಅಲೆಯುವಂಥ ಪರಿಸ್ಥಿತಿ ಏನಾಯಿತು ಅಂತ ಹೇಳಿ. ಒಂದು ಆಸ್ಪತ್ರೆಯಲ್ಲಿ ಹೋದರೆ ಟ್ರೀಟ್ಮೆಂಟ್ ಸಿಗ್ತಲ್ಲ, ಅಟ್ಲೀಸ್ಟ್ ಸಿಗ್ತಾ ಇತ್ತಲ್ಲ. 2-3 ಆಸ್ಪತ್ರೆಗಳನ್ನು ಅಲೆಯುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿತ್ತು ಅಂತ ಈ ಕುಟುಂಬಕ್ಕೆ? ಹರುಣ್, ಈ ಸಮಸ್ಯೆಯ ಮೂಲ ಬೆಳಗಾವಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ರಾಧಿಕಾ ಏನು ಹೊಟ್ಟೆ ನೋವು ಬರುತ್ತೆ, ಆಕೆಯನ್ನು ಕೂಡಲೇ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಖಾಸಗಿ ಆಸ್ಪತ್ರೆಯ ವೈದ್ಯರಿಗೆ ಮಗು ಡೆತ್ ಆಗಿರೋದು ಗೊತ್ತಾಗುತ್ತೆ ಮತ್ತು ತಾಯಿಯ ಒಂದು ಜೀವಕ್ಕೆ ಕುತ್ತು ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಹೇಳ್ತಾರೆ. ಆಕೆಯ ಗಂಡ ಮಲ್ಲೇಶಿ ಮತ್ತು ಅವರು ಆ ನಡು ರಾತ್ರಿಯಲ್ಲಿ ಬೀಮ್ಸ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ ಚಿಕಿತ್ಸೆ ದೊರೆಯೋದಿಲ್ಲ. ಕೊನೆಯದಾಗಿ ಉತ್ತರ ಕರ್ನಾಟಕ ಸಂಜೀವಿ ಅಂತ ಫೇಮಸ್ ಆಗಿರುವಂತಹ ಕಿಮ್ಸ್ ಆಸ್ಪತ್ರೆಗೆ ರೆಫರನ್ನು ಮಾಡ್ತಾರೆ. ಇಲ್ಲಿಯೂ ಕೂಡ ವೈದ್ಯರು ಆ ಕ್ರಿಟಿಕಲ್ ಸಂದರ್ಭದಲ್ಲೂ ಕೂಡ ಆ ತಾಯಿಯನ್ನು ಉಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರ ಒಂದು ಪ್ರಯತ್ನ ವಿಫಲವಾಗುತ್ತೆ. ಸೊ ಈ ಸುದ್ದಿ ಗೊತ್ತಿರುವಂತೆ ಮಲ್ಲೇಶಿಗೆ ಭಾಳಷ್ಟು, ಅಂದರೆ ಆಕೆಯ ಗಂಡಗೆ ಭಾಳಷ್ಟು ನೋವಾಗುತ್ತೆ. ಆಸ್ಪತ್ರೆಯ ಪಕ್ಕದಲ್ಲೇ ಪಿನಾಯಿಲನ್ನು ಕುಡಿದು ಆತ ಕೂಡ ಆತ್ಮಹತ್ಯೆಗೆ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈಗ ಆತನ ಸ್ಥಿತಿ ಕೂಡ ಚಿಂತಾಜನಕವಾಗಿರುವಂಥದ್ದು. ಇದೇ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಮಲ್ಲೇಶ್ಗೆ ನೀಡಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಕುಟುಂಬ ಬರುವಾಗ ತುಂಬು ಕುಟುಂಬ ಬಂದಿತ್ತು. ಈಗ ಖಾಲಿಯಾಗಿ ಶವಗಳ ಜೊತೆಗೆ ಊರಿಗೆ ಪ್ರಯಾಣ ಬೆಳೆಸಿರುವಂಥದ್ದು. ಕೇವಲ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಗನ ಜೊತೆ ತಾಯಿ ಇರುವಂಥದ್ದು. ತಾಯಿ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ, ಶಾಕ್ಗೆ ಒಳಗಾಗಿದ್ದಾರೆ.
ಸೊ ಈ ಒಂದು ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿರುವಂಥದ್ದು. ಈ ಒಂದು ಖಾಸಗಿ ಆಸ್ಪತ್ರೆಯ ಎಡವಟ್ಟು ಈ ರೀತಿಯ ಕಾರಣಕ್ಕೆ ಆಗಿರುವಂಥ, ನೀವು ಹೇಳದಂತೆ ಹಳ್ಳಿಗಳಲ್ಲೂ ಕೂಡ ಡೆಲಿವರಿ ಸಂದರ್ಭದಲ್ಲಿ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೇವಲ 1.5 ವರ್ಷ ಅರುಣ್, 1.5 ವರ್ಷ ಒಂದು ಜೀವನ ನಡೆಸಿರ್ತಾರೆ. ಸಾಕಷ್ಟು ಹೆಂಡತಿಯನ್ನ ಹಚ್ಕೊಂಡಿರ್ತಾನೆ ಗಂಡ. ಸೊ ಮಗುವಾಗಿ ಒಂದು ಕುಟುಂಬಕ್ಕೆ ಒಳ್ಳೆಯ ಅತಿಥಿ ಬರ್ತಾನೆ ಅನ್ನೋದರಲ್ಲಿ ಈ ರೀತಿಯಾಗಿ ಎಡವಟ್ಟುಗಳು ಆಗಿರುವಂಥದ್ದು. ಅರುಣ್, ಈ ಸದ್ಯ ಒಂದು ಮಲ್ಲೇಶಿಗೆ ಚಿಕಿತ್ಸೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮುಂದುವರೆದಿರುವಂಥದ್ದು. ಅರುಣ್, ಖಾಸಗಿ ಆಸ್ಪತ್ರೆಯವ್ರು ಮಾಡುವಂಥದ್ದೇ ಅವ್ರ ಮೈ ಮೇಲೆ ಬರುತ್ತೆ ಅಂದ ತಕ್ಷಣ ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಹಾಕ್ಬಿಡೋಣ. ದಾದ ಪಿರಿಯಾದ ಇರೋದಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಯಾರು ಹೇಳೋರು ಕೇಳೋರು ಇರೋಲ್ವಲ್ಲ, ಏನು ಸತ್ರು ಯಾರು ಕೇಳಲ್ಲ, ಏನೂ ಇಲ್ಲ. ಒಂದು ಲೆಕ್ಕಕ್ಕೆ ಮಾತ್ರ ನಂಬರ್ ಹಾಕೊಂಡು ಇಟ್ಕೊಳ್ತಾರೆ ಅಷ್ಟೇ. ಅದರ ಪರಿಣಾಮವಾಗಿ ಖಾಸಗಿ ಆಸ್ಪತ್ರೆಯವರು ಮಾಡೋ ಆಟಗಳಿವು. ಬಟ್ ಯಾಕೆ ಆ ಮಗು ಸಾವನ್ನಪ್ಪಿದ ನಂತರವೂ ಕೂಡ ಆ ತಾಯಿಯನ್ನಾದರೂ ಉಳಿಸುವಂಥ ಪ್ರಯತ್ನವನ್ನ ಖಾಸಗಿ ಆಸ್ಪತ್ರೆಯವರು ಮಾಡಲಿಲ್ವಂತೆ? ಇದಕ್ಕೇನು ಉತ್ತರ ಕೊಡ್ತಾ ಇಲ್ಲ ಯಾಕೆ ಅಂತ. ಅರುಣ್, ಒಂದು ಗಮನಿಸಬೇಕು, ಈ ಒಂದು ಸತ್ತಂತ ರಾಧಿಕೆಗೆ ಈಗ 19 ವರ್ಷ, ಅಂದರೆ 1.5 ವರ್ಷ ಅಂದರೆ ಇನ್ನು 18 ವರ್ಷ ತುಂಬಿದ್ರ ಮೊದಲೇ ಆಕೆ ಮದುವೆಯಾಗಿರುವಂಥದ್ದು. ಸೊ ಈ ಒಂದು 18 ತುಂಬಿದ್ರ ಒಳಗೆ 1 ವರ್ಷದಲ್ಲಿ ಒಂದು ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಶಕ್ತಿಯುತವಾಗಿ ಮತ್ತು ಆಕೆ ಏನು ಡೆಲಿವರಿಗೆ ಪ್ರಿಪೇರ್ ಆದಂಥ ಮೈಂಡ್ ಇರೋದಿಲ್ಲ, ಆಗಲೇ ಭಯವನ್ನು ಒಕ್ಕಿಕೊಂಡಿರ್ತಾಳೆ. ಒಂದು. ಎರಡನೆಯದು, ಸೊ ಆಕೆ ಆರೈಕೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ವೈದ್ಯರು ಹೇಳುವಂಥ ಪ್ರಕಾರ ಯಾವಾಗ ಮಗು ಡೆತ್ ಆಯಿತೋ ಆವಾಗ ಆಕೆಯನ್ನು ಉಳಿಸ್ಕೊಳ್ಳುವಂಥ ಒಂದಿಷ್ಟು ಪ್ರಯತ್ನ ಮಾಡಬೇಕಿತ್ತು. ಆದರೆ ಅಲ್ಲಿಂದ ಖಾಸಗಿ ಆಸ್ಪತ್ರೆಯಿಂದ ಬೀಮ್ಸಿಂದ ಹುಬ್ಬಳ್ಳಿಗೆ ಏನಿಲ್ಲ ಅಂದರೂ 3-4 ತಾಸು ವೇಸ್ಟ್ ಮಾಡಲಾಗಿದೆ. ಮತ್ತು ಜರ್ನಿ ಬೇರೆ. ಸೊ ಈ ಜರ್ನಿಗೆ ಫುಲ್ ಟಯರ್ಡ್ ಆಗಿರುವಂಥದ್ದು ಮತ್ತು ಆಕೆಯ ದೇಹವೂ ಕೂಡ ಚಿಕಿತ್ಸೆಗೆ ಸ್ಪಂದನೆ ಮಾಡಿಲ್ಲ. 6 ಬಾರಿ ಫಿಟ್ಸ್ ಬಂದಿದೆ, BP ಲೋ ಆಗಿದೆ. ಸೊ ಹೀಗಾಗಿ ಆಕೆ ಒಂದು ಎಕ್ವಿಪ್ಮೆಂಟ್ಗಾಗಿರ್ಬೋದು, ಚಿಕಿತ್ಸೆಗೆ ಒಂದು ರೀತಿಯ ರೆಸ್ಪಾನ್ಸ್ ಮಾಡಿದರೆ ಎಲ್ಲೋ ಒಂದು ಕಡೆ ವೈದ್ಯರು ಸಕ್ಸಸ್ಸನ್ನು ಮಾಡ್ತಾಯಿದ್ರು, ಆಕೆಯನ್ನು ಉಳಿಸ್ಕೊಳ್ತಾ ಇದ್ರು. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಸೊ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರನ್ನು ಎಳೆದಿರುವಂಥದ್ದು. ಇದೇ ಒಂದು ನೋವಿನಲ್ಲಿ, ದುಃಖದಲ್ಲಿ ಈಗ ಗಂಡನೂ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.